ನಗರಸಭೆಯ ಮಾಜಿ ಸದಸ್ಯರಾದ ಮೊಹಮ್ಮದ್ ಜಾಫರ್ ಅವರನ್ನ ತಮ್ಮ ಹುಟ್ಟುಹಬ್ಬವನ್ನು ಕೇವಲ ಸಂಭ್ರಮಕ್ಕೆ ಸೀಮಿತವನ್ನಾಗೊಳಿಸದೆ ಸಾಮಾಜಿಕ ಕಳಕಳಿಯೊಂದಿಗೆ ಆಚರಣೆ ಮಾಡಿದ್ದಾರೆ. ಹುಟ್ಟುಹಬ್ಬದ ಅಂಗವಾಗಿ ಅವರು ತಮ್ಮ ಸ್ನೇಹಿತರೊಂದಿಗೆ ತಾಲೂಕಿನ ಸುಲ್ತಾನಪೇಟೆಯಲ್ಲಿರುವ ಶ್ರೀ ಸಾಯಿ ದ್ವಾರಕಾ ಮಾಯಿ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿನ ವೃದ್ಧರೊಂದಿಗೆ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ದಾರೆ. ಈ ಸಂದರ್ಭ ವೃದ್ಧಾಶ್ರಮದ ನಿವಾಸಿಗಳಿಗೆ ವಿಶೇಷ ಊಟದ ವ್ಯವಸ್ಥೆಯನ್ನ ಜಾಫರ್ ಅವರ ಸ್ನೇಹಿತರು ಆಯೋಜನೆಯನ್ನ ಮಾಡಿದರು. ವೃದ್ಧರೊಂದಿಗೆ ಸಮಯ ಕಳೆಯುವ ಮೂಲಕ ಅವರ ಮುಖದಲ್ಲಿ ಸಂತೋಷ ಮೂಡಿಸಿದ ಈ ಹುಟ್ಟುಹಬ್ಬದ ಆಚರಣೆ ಎಲ್ಲರ ಗಮನ ಸೆಳೆಯಿತು. ಈ ವೇಳೆ ಮಾತನಾಡಿದ ಮೊಹಮ್ಮದ್ ಜಾಫರ್ ಅವರು, ವೃದ್ಧರೊಂದಿಗೆ ಹುಟ್ಟುಹಬ್ಬದ ಕ್ಷಣಗಳನ್ನು ಹಂಚಿಕೊಳ್ಳುವುದು ನನ್ನ ಮನಸ್ಸಿನಲ್ಲಿ ಸದಾ ಕಾಲ ಉಳಿಯುವ ಅನುಭವ. ಕೇವಲ ಶುಭಾಶಯಗಳಿಗೆ ಸೀಮಿತವಾಗದೆ ಸಮಾಜದ ದುರ್ಬಲ ವರ್ಗದವರೊಂದಿಗೆ ಸಂತೋಷ ಹಂಚಿಕೊಳ್ಳುವುದೇ ನಿಜವಾದ ಆಚರಣೆ. ಕೈಲಾದಷ್ಟು ಸಹಾಯ ಮಾಡುವುದು ಮತ್ತು ವೃದ್ಧರೊಂದಿಗೆ ಸಮಯ ಕಳೆಯುವುದು ನಿಜವಾದ ಮಾನವೀಯತೆ ಎಂದರು. ಇನ್ನು ಚಿಕ್ಕ ಮಕ್ಕಳಿಂದ ಸಾಕಿ ಸಲಹಿ ಬೆಳೆಸಿದ ಪೋಷಕರನ್ನ ವಯಸ್ಸಾದ ನಂತರ ಆಶ್ರಮಕ್ಕೆ ಕಳುಹಿಸುವುದು ನಿಜಕ್ಕೂ ದುಃಖದ ಸಂಗತಿ. ನಮ್ಮ ನಿಜವಾದ ಆಸ್ತಿ ಅವರನ್ನ ಜೋಪಾನ ಮಾಡಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಜಾಫರ್ ಅವರ ಸ್ನೇಹಿತರಾದ ಮೊಹಮ್ಮದ್ ವಸೀಂ, ಸೈದ್ ತನ್ವೀರ್, ಫಾಸಿಲ್ ಖಾನ್, ಮಹಸಿನ್ ಖಾನ್, ಸೈದ್ ಅತೀಫ್, ಮುಜ್ಮಿಲ್ ಮುಬಾರಕ್, ಅಮನ್, ಬಾಬಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಲಾಹುದ್ದೀನ್, NKS ಟಿವಿ 4, ಚಿಕ್ಕಬಳ್ಳಾಪುರ. ನಂದಿ ಸಮೀಪದಲ್ಲಿರುವ ಸುಲ್ತಾನ್ಪೇಟೆಯಲ್ಲಿ ಇರುವ ಇದು ಸಾಯಿ ಆಶ್ರಮದಲ್ಲಿ ಇವತ್ತು ನಮ್ಮ ಎಲ್ಲ ಫ್ರೆಂಡ್ಸು ಇವತ್ತು ನನ್ನ ಹುಟ್ಟುಹಬ್ಬವನ್ನು ಭಾಳ ಸಿಂಪಲ್ಲಾಗಿ ಭಾಳ ಒಳ್ಳೆ ನಿಟ್ಟಿನಲ್ಲಿ ಹಿರಿಯರ ಜೊತೆ ಬಂದು ಆಚರಣೆ ಮಾಡಬೇಕು. ಹುಟ್ಟುಹಬ್ಬ ಬರೀ ಕೇಕ್ ಕಟ್ ಮಾಡಿ ಒಂದು ಸಿಹಿ ತಿಂದ್ಬಿಟ್ಟಲ್ಲ, ಯಾರು ಅದಕ್ಕೆ ಅರ್ಥಪೂರ್ಣವಾಗಿ ಅವ್ರ ಜೊತೆ ಆಚರಣೆ ಮಾಡಬೇಕು, ಅವ್ರ ಜೊತೆ ಬರಬೇಕು ಅಂತ ಇವತ್ತು ಇಲ್ಲಿ ಮಧ್ಯಾಹ್ನ ಹೊತ್ತು ಊಟ ವ್ಯವಸ್ಥೆ ಮಾಡಿಕೊಂಡು ನಾವೆಲ್ಲರೂ ಫ್ರೆಂಡ್ಸು ಇಲ್ಲಿ ಬಂದು ನಾವು ಇಲ್ಲಿ ಹಿರಿಯರ ಜೊತೆ ಈ ಒಂದು ಒಳ್ಳೆಯ ಕ್ಷಣಗಳನ್ನು ಇವತ್ತು ಕಳೆದಿದ್ದೀವಲ್ಲ, ಇದು ಜೀವನ ಪೂರ್ತಿಯಾಗಿ ನೆನಪಿರೋ ಅಂಥ ಕ್ಷಣಗಳು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತು ಎಲ್ಲರೂ ನಮ್ಮ ಸಹೋದರರು, ನಮ್ಮ ಫ್ರೆಂಡ್ಸು ಎಲ್ಲರೂ ನನ್ನ ಮೇಲೆ ಇಟ್ಕೊಂಡಿರೋ ಅಂಥ ಪ್ರೀತಿ, ಗೌರವ, ವಿಶ್ವಾಸವನ್ನು ಇನ್ನು ಮುಂದೆನೂ ಇದೇ ರೀತಿ ನಾನು ಕಾಪಾಡಬೇಕು ಅಂತ ನಾನು ಈ ಕ್ಷಣದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇನ್ನು ಮುಂದೆ ಈ ಒಂದು ಆಶ್ರಮಕ್ಕೆ ನಮ್ಮ ಸಹಾಯವನ್ನು ನಮ್ಮ ಕಡೆ ಆದಂಥದ್ದು ಪ್ರತಿ ವರ್ಷ ಆಗಲಿ ಪ್ರತಿ ತಿಂಗಳಾಗಲಿ ನಾವು ಏನೋ ಮಾಡಬೇಕು ಅಂತ ನಾವು ಇವತ್ತು ನಿರ್ಧಾರ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಇವತ್ತು ನನಗೆ ಬಂದು ಧನ್ಯವಾದಗಳು ಸಲ್ಲಿಸ್ತಾ ನಾನು ಬಂದು ಎಲ್ಲರೂ ಪ್ರೀತಿ ಅವ್ರ ವಿಶ್ವಾಸವನ್ನು ತೋರಿಸಿದ್ದಕ್ಕೆ ಅವರಿಗೆಲ್ಲ ಧನ್ಯವಾದ ಮತ್ತೊಮ್ಮೆ ಸಲ್ಲಿಸ್ತಾ ಇಲ್ಲಿ ಇರೋರು ಎಲ್ಲ ವೃದ್ಧಾಶ್ರಮದಲ್ಲಿ ಇರೋರ ಎಲ್ಲ ಜನರಿಗೆ, ಹಿರಿಯರಿಗೆ ದೇವರು ಒಳ್ಳೆಯ ಆರೋಗ್ಯ ಕೊಟ್ಟು ಇನ್ನು ಮುಂದೆ ಅವ್ರಿಗೆ ಒಳ್ಳೆ ಜೀವನ ಸಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇದು ಈ ಕ್ಷಣಗಳನ್ನು ಹೇಳೋಕ್ಕೂ ಆಗಲ್ಲ, ಯಾಕಂದರೆ ನೋವಿನ ಸಂಗತಿನೂ ಇರುತ್ತೆ. ಯಾಕಂದರೆ ಒಳ್ಳೆ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಇರೋವಂಥ ಫ್ಯಾಮಿಲೀಸ್ ಅವರು ಇಲ್ಲಿ ಇದ್ದಾರೆ ಅಂತ ನಾನು ತಿಳ್ಪಟ್ಟೆ. ದೇವರು ಅವ್ರ ಮಕ್ಕಳಿಗೆಲ್ಲ ಒಳ್ಳೆ ಬುದ್ಧಿ ಕೊಡಬೇಕು. ಯಾಕಂದರೆ ಅಪ್ಪ ಅಮ್ಮ ಒಂದು ಏಜ್ ತನಕ ಮಕ್ಕಳು ಬದುಕ್ತಾರೆ. ಎಲ್ಲ ಏಜ್ ಬರೋ ತನಕನೂ ಪ್ರತಿಯೊಂದು ತಾಯಿ ಮತ್ತು ತಂದೆನೇ ಅವ್ರಿಗೆ ಸಹಾಯ ಕೊಟ್ಟಿರ್ತಾರೆ. ಇವತ್ತು ಅವ್ರು ಬೆಳೆದ ತಕ್ಷಣವೇ, ಮದುವೆ ಆದ ತಕ್ಷಣವೇ ತಂದೆ ತಾಯಿಯವ್ರನ್ನು ನೋಡೋಕ್ಕೂ ಸಹ ಈ ಕಾಲದಲ್ಲಿ ಯೂತ್ಸ್ಗೆ ಭಾಳ ಬೇಜಾರಂಥ ವಿಚಾರ. ಈ ವಿಚಾರದಲ್ಲಿ ನಾನು ಖಂಡಿಸ್ತೀನಿ ಸರ್. ಮಕ್ಕಳಿಗೆ, ಯೂತ್ಸ್ಗೆ ದೇವರು ಏನು ಕೊಟ್ಟಿಲ್ಲ ಅಂದ್ರೇನು ತಂದೆ ತಾಯಿಗೆ ನೋಡ್ಕೊಳ್ಳೋಂಥ ಶಕ್ತಿ ಕೊಡಬೇಕು, ಅವ್ರ ವಿಶ್ವಾಸ ಒಂದು ಕೊಡಬೇಕು. ನಾವು ಒಂದು ರೊಟ್ಟಿನೂ ತಿಂತೀವೋ 2 ರೊಟ್ಟಿನೂ ತಿಂತೀವೋ, ನಮ್ಮ ತಂದೆ ತಾಯಿ ಜೊತೆಗೆ ಸಾಯೋ ತನಕನೂ ನಾವು ಇರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಏನು ಹೇಳ್ತೀರಿ?